ನಮಸ್ತೆ ಸ್ನೇಹಿತರೆ, ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತ ಚೇತನ. ಸ್ನೇಹಿತರೆ, ನೀವು ಕೇಳಿರುವಂತಹ ಪ್ರಶ್ನೆ, ಎಷ್ಟು ನಾನು ಮನವರಿಕೆ ಮಾಡಿದ್ರು ಕೂಡ ಮನೇಲಿರೋರು ನನ್ನನ್ನು ಒಪ್ಕೊಳ್ತಾ ಇಲ್ಲ, ಅವರು ನನ್ನನ್ನು ಸ್ವೀಕರಿಸೋ ರೀತಿ ನಾನು ಏನು ಮಾಡ್ಬೇಕು ಹೇಳಿ ಅಂತ ನೀವು ಕೇಳಿರುವಂತಹ ಪ್ರಶ್ನೆ ಬಹಳ ಪ್ರಶ್ನೆ ಓದಿ ನಗು ಬಂತು. ಯಾಕೆ ಅಂದರೆ ಸಾಕಷ್ಟು ಜನ ಮಾಡೋ ಮಿಸ್ಟೇಕ್ ಏನು ಅಂದರೆ ಇದೇ ಮಿಸ್ಟೇಕ್. ಎಲ್ಲರೂ ಮಾತನಾಡಿ ಗೆಲ್ಲೋ ಪ್ರಯತ್ನ ಪಡ್ತಾರೆ, ಆದರೆ ಕೆಲಸ ಮಾಡಿ ಸಾಬೀತು ಮಾಡುವಂಥವ್ರು ಯಾರೂ ಇಲ್ಲ ಜಗತ್ತಲ್ಲಿ. ಇದ್ದಾರೆ ಪಾಪ, ಬೆರಳೆಣಿಕೆ ಎಷ್ಟು ಮಾತು, 100ರಲ್ಲಿ 1% ಆರ್ 2%, ಮ್ಯಾಕ್ಸಿಮಮ್ ಅಂದರೆ ಒಂದು 3%. ನೀವು ಜಗತ್ತಿನಾದ್ಯಂತ ಯಾರನ್ನೇ ಬೇಕಾದ್ರೆ ನೋಡಿ, ನಾನು ಸರಿ ಅನ್ನೋದಕ್ಕೆ ಮಾತಾಡಿ ಪ್ರೂವ್ ಮಾಡ್ತಾರೆ. ನಾನು ಮಾಡಿದ್ದು ಕರೆಕ್ಟು ಅನ್ನೋದನ್ನ ಯಾವುದೋ ಒಂದು ರೂಪದಲ್ಲಿ ಅವರು ಮಾತಿನ ಮಣಿಗಳನ್ನು ಪೋಣಿಸಿ ಮಾತಿನಲ್ಲಿ ಮಾಡೋ ಪ್ರಯತ್ನ ಪಡ್ತಾರೆ. ಖಂಡಿತವಾಗ್ಲೂ ಇದು ಉಪಯೋಗ ಇಲ್ಲ. ಕೆಲಸ ಮಾಡಿ ನಿಮ್ಮ ಮಾತನ್ನು ಸಾಬೀತುಪಡಿಸಿ. ನಾನು ಸೋಮಾರಿನ ಅಂತ ಯಾರೋ ನಿನಗೆ ಬೈದರೆ ನಾನು ಸೋಮಾರಿ ಅಲ್ಲ ಅನ್ನೋದನ್ನು ಬಾಯಲ್ಲಿ ಹೇಳೋ ಅವಶ್ಯಕತೆ ಇಲ್ಲ. ಕೆಲಸ ಮಾಡೋದ್ರ ಮೂಲಕ ನಾನು ಸೋಮಾರಿ ಅಲ್ಲ ಅಂತ ನೀವು ತೋರಿಸ್ಬೇಕಾಗುತ್ತೆ. ಆದರೆ ಸಾಕಷ್ಟು ಜನ ನಾನು ಸೋಂಬೇರಿನ ಹೆಂಗೆ ನಾನು ಸೋಂಬೇರಿ, ನೀನು ಯಾವ ಇದ್ರ ಮೇಲೆ ಅಂದ್ಬಿಟ್ಟೆ, ಯಾವ ಬೇಸ್ ಮೇಲೆ ಹೇಳ್ಬಿಟ್ಟೆ ನೀನು ನನಗೆ ಸೋಮಾರಿ ಅಂತ. ಖಂಡಿತವಾಗ್ಲೂ ನಾನು ಸೋಮಾರಿ ಅಲ್ಲ, ಗೊತ್ತು ಅವನು ಸೋಮಾರಿ ಅಲ್ಲ ಅಂತ. ಆದರೂ ಪ್ರೂವ್ ಮಾಡ್ತಾವನೆ ನಾನು ಸೋಮಾರಿ ಅಲ್ಲ ಅಂತ. ಮಾತಲ್ಲಿ ಪ್ರೂವ್ ಮಾಡ್ತಾವನೆ, ಮಾತಲ್ಲ ಕೆಲಸದಲ್ಲಿ ಪ್ರೂವ್ ಮಾಡಬೇಕು. ನೀನು ಕುಂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡ್ತಾ ಇದೆಯಾ, ಜೀವನ ವೇಸ್ಟ್ ಮಾಡ್ತಾ ಇದೆಯಾ. ನಾನು ವೇಸ್ಟ್ ಮಾಡ್ತಾ ಇಲ್ಲ, ನಾನು ಈ ಥರ ಮಾಡ್ತಾ ಇದ್ದೀನಿ, ಹಿಂಗೆ ಮಾಡ್ತಾ ಇಲ್ಲ ಹೇಳೋದು ಬೇಕಾಗಿಲ್ಲ. ನಿಮ್ಮ ಜೀವನದಲ್ಲಿ ರಿಸಲ್ಟ್ ತೋರಿಸಿ. ಒಂದು 2 ತಿಂಗಳಲ್ಲಿ, 3 ತಿಂಗಳಲ್ಲಿ, ಒಂದು 6 ತಿಂಗಳಲ್ಲಿ, 1 ವರ್ಷದಲ್ಲಿ ರಿಸಲ್ಟ್ ತೋರಿಸಿ ನೀವೇನು ಮಾಡಿದ್ದೀರಾ ಅಂತ. ಆ ರಿಸಲ್ಟೇ ಹೇಳ್ಬಿಡುತ್ತೆ ಅವ್ರಿಗೆ ನೀವು ಸುಮ್ಮನೆ ಕುಂತಿದ್ದೀರಾ, ಕೆಲಸ ಮಾಡ್ತಾ ಇದೆಯಾ ಅಂತ. ಯಾರಿಗೂ ನೀವು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಪ್ರೂವ್ ಮಾಡಬೇಕು ಅಂತಂದರೆ ಕೇವಲ ಕೆಲಸದ ಮೂಲಕ ಪ್ರೂವ್ ಮಾಡಬೇಕು. ಸಾಕಷ್ಟು ಜನ ಬಂದು ಈ ಪ್ರೇಮಿಗಳು, ಲವರ್ಸ್ ಬ್ರೇಕಪ್ ಆಗ್ಬಿಡ್ತದೆ. ಈಗ ಅದೊಂದು ವಂಡರ್ಫುಲ್ ದಾರಿ ಲವರ್ಸ್ಗಳಿಗೆ. ಎಷ್ಟು ದಿವಸ ಬೇಕು ಅಷ್ಟು ದಿವಸ ಎಂಜಾಯ್ ಮಾಡ್ತಾರೆ, ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ. ಸಿನಿಮಾಗಳಿಗೆ ಹೋಗ್ತಾರೆ, ಪಿಕ್ಚರ್ಗಳಿಗೆ ಹೋಗ್ತಾರೆ, ಬೆಟ್ಟ, ದೇವಸ್ಥಾನ, ಅವು ಇವು ಏನೋ ನಿಸರ್ಗ ತಾಣದಲ್ಲಿ ಎಲ್ಲೋ ಸಂದು ಗುಂದಲ್ಲಿ ಏನೇನೋ ಮಾಡ್ಕೊಂಡಿರ್ತಾರೆ. ಎಲ್ಲ ಮಾಡ್ಕೊಂಬಿಟ್ಟು ಒಂದೇ ವರ್ಡ್, ಬ್ರೇಕಪ್. ನನಗೆ ನೀನು ಇಷ್ಟ ಇಲ್ಲ, ನೀನು ನನ್ನ ಮೇಲೆ ಇನ್ಮೇಲೆ ಕಾಲ್ ಮಾಡಬೇಡ, ನಿನ್ನ ನಂಬರ್ ಬ್ಲಾಕ್ ಮಾಡ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟುಬಿಟ್ಟೆ, ನೀನು ಯಾವಳನ್ನಾದ್ರೂ ನೋಡ್ಕೊ ಅಥವಾ ನೀನು ಯಾವನ್ನಾದ್ರೂ ನೋಡ್ಕೊ, ಅಷ್ಟೇ. ಬ್ರೇಕಪ್ ಸೂಪರ್ ವರ್ಡ್. ಎಲ್ಲ ಚೆನ್ನಾಗಿ ತಿಂದು ನೆಕ್ಕಿ ಅದಾದ ಮೇಲೆ ಬ್ರೇಕಪ್ ಅಂತ ಹೇಳ್ಬಿಡೋದು. ಆ ಬ್ರೇಕಪ್ ಆದವರು ಸಾಕಷ್ಟು ಜನ ಮಾಡೋ ತಪ್ಪೇನು ಅಂತಂದರೆ, ಅವಳಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹುಡುಗ, ಅವನಿಗೆ ನಾನು ಬುದ್ಧಿ ಕಲಿಸ್ತೀನಿ ಅಂತ ಹುಡುಗಿ. ಒಬ್ಬ ಹುಡುಗ, ನೈಜ ಘಟನೆ ಇದು, ಅವಳಿಗೆ ಬುದ್ಧಿ ಕಲಿಸ್ತೀನಿ ಅಂತೇಳಿ ಇನ್ನೊಬ್ಬ ಹುಡುಗಿನ ಪಟಾಯಿಸಿದ್ದಾನೆ. ಅವಳು ಮುಂದೆ ತಗೊಂಡೋಗಿ ರೇಗಿಸೋ ಪ್ರಯತ್ನ, ಅವಳನ್ನು ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋ ಪ್ರಯತ್ನ. ನನ್ನ ಹತ್ರ ಬಂದರೆ ಈ ರೀತಿ ಮೂರ್ಖರು, ದಡ್ರು, ಅಜ್ಞಾನಿಗಳು, ಇವರೆಲ್ಲ ಚವಿ ಚಂಗಾದರ ಅಂತ ಇವ್ರ ಹೆಸರು, ಲೋಮರಾಜ, ಕರಾಮೇಶ್ ಅಂತ ಇವ್ರ ಹೆಸರು. ಯಾರ್ಯಾರು ಈ ರೀತಿ ಇರ್ತಾರೆ ಇವ್ರಿಗೆಲ್ಲ ಅದು ಕಟ್ಟಿಟ್ಟ ಬುತ್ತಿಯ ಟೈಟ್ಲು. ಒಂದು ತೆಗೆದುಬಿಟ್ಟು, ನನ್ನ ಮಗನೇ ನೀನು ಯಾರೋ, ನೀನು ಅವಳಿಗೋಗಿ ನಾನು ಪ್ರೂವ್ ಮಾಡೋದಕ್ಕೆ, ಹೊಟ್ಟೆ ಉರ್ಸೋಕ್ಕೆ ನನಗೆ ಅವಳನ್ನು ಏನೇನೋ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಅವಮಾನ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀಯ. ನೀನು ನಿಜವಾಗ್ಲೂ ಅವಳನ್ನು ಸೇಡ್ ತೀರಿಸ್ಕೊಳ್ಬೇಕು, ಅವಳು ಮಾಡಿರೋ ಬ್ರೇಕಪ್ ಅಂತ ಹೇಳಿರೋದಕ್ಕೆ ಸೇಡ್ ತೀರಿಸ್ಕೊಳ್ಬೇಕು ಅಂದರೆ ನೀನು ಮಾಡೋ ಸೌಂಡ್ ಹೆಂಗಿರ್ಬೇಕು ಅಂದರೆ, ಸೌಂಡ್ ಅವಳಿಗೆ ಕೇಳಬೇಕು. ನೀನು ಅವಳ ಮನೆ ಮುಂದೆ ತಗೊಂಡೋಗಿ ತಮಟೆ ಬಾರಿಸೋದಲ್ಲ, ಆ ಸೌಂಡ್ ಅವಳಿಗೆ ಕೇಳಿಸ್ಬೇಕು. ಆ ರೀತಿ ನೀನು ಬೆಳಕು ತೋರಿಸ್ಬೇಕು, ಆ ರೀತಿ ಅದ್ಭುತವಾಗಿ ಬದುಕು ತೋರಿಸ್ಬೇಕು. ನೀನು ಇಲ್ಲೇ ಇದ್ದರೂ ಕೂಡ, ಅವಳು ಎಲ್ಲೇ ಇದ್ದರೂ, ಈ ನಾಡಲ್ಲಿರಲಿ, ಬೇರೆ ನಾಡಲ್ಲಿರಲಿ, ಬೇರೆ ದೇಶದಲ್ಲೇ ಇರಲಿ, ನೀನು ಮಾಡೋ ಸೌಂಡು ಅವಳಿಗೆ ಕೇಳಿಸ್ಬೇಕು. ನೀನು ಕುಣಿಯೋ ಕುಣಿತ ಅವಳಿಗೆ ಕಣ್ಣಿಗೆ ಕಾಣಿಸ್ಬೇಕು, ಅವಳು ಎದುರುಗಡೆ ಹೋಗಿ ಕುಣಿಯೋದಲ್ಲ. ಈ ರೀತಿ ಸೇಡ್ ತೀರಿಸ್ಕೊಳ್ಳೋದು ಅಂದರೆ. ಆದ್ದರಿಂದ ಯಾವಾಗಲೂ ಕೆಲಸದ ಬಗ್ಗೆ ಫೋಕಸ್ ಮಾಡಬೇಕೆ ಹೊರತು, ಎದುರುಗಡೆ ಮಾತಾಡಿ ನಾನು ಅವಳಿಗೆ ಉರಿಸ್ಬಿಡ್ತೀನಿ, ಮಾತಾಡ್ಬಿಟ್ಟು ನಾನು ಒಪ್ಪಿಸ್ಬಿಡ್ತೀನಿ, ಮಾತಾಡ್ಬಿಟ್ಟು ನಾನು ಗೆದ್ದು ಬಿಡ್ತೀನಿ, ಇಂಥವರೆಲ್ಲ ಜೀವನವನ್ನು ವ್ಯರ್ಥ ಮಾಡ್ಕೊಳ್ಳುವಂಥ ವ್ಯಕ್ತಿಗಳು. ಅವ್ರಿಗೆ ಜೀವನದ ಅರ್ಥ ಗೊತ್ತಿಲ್ಲ. ಆ ಜೀವನವನ್ನು ಹೇಗೆ ರೂಪಿಸ್ಕೊಳ್ಬೇಕು, ನಿರ್ಮಿಸ್ಕೊಳ್ಬೇಕು ಅದು ಗೊತ್ತಿಲ್ಲ. ಆದರೆ ಈ ರೀತಿ ಮಾಡಿ ನಾನು ಗೆದ್ದುಬಿಟ್ಟಿದ್ದೀನಿ ಅಂತೇಳಿ ಅವ್ರಿಗವರೇ ಬೆಂತಟ್ಕೊಳ್ತಾರೆ, ಅವ್ರಿಗವರೇ ಪ್ರಶಸ್ತಿಯನ್ನು ಕೊಟ್ಕೊಳ್ತಾರೆ. ಖಂಡಿತವಾಗ್ಲೂ ಸ್ನೇಹಿತರೆ, ಮಾತನ್ನು ಕಡಿಮೆ ಆಡಿ, ಕೆಲಸನ ಜಾಸ್ತಿ ಮಾಡಿ, ರಿಸಲ್ಟ್ಗೆ ಫೋಕಸ್ ಮಾಡಿ.
ಫೋಕಸ್ ಆನ್ ರಿಸಲ್ಟ್. ನಿಮ್ಮ ಔಟ್ಪುಟ್ ರಿಸಲ್ಟ್ ಏನಿದೆಯೋ ಅದ್ರ ಕಡೆ ಗಮನ ಕೊಡಿ. ಔಟ್ಪುಟ್ ರಿಸಲ್ಟ್ ಬರಬೇಕಾದ್ರೆ ಕೆಲಸ ಮಾಡಬೇಕು. ಸುಮ್ಮನೆ ಕುಂತ್ಕೊಂಡು ರಿಸಲ್ಟ್ ನೋಡ್ತಾ ಇದ್ರೆ ಬರೋದಿಲ್ಲ. ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಮಾಡಿ. ಆ ಕೆಲಸನೇ ಒಂದು ದಿವಸ ನಿಮಗೆ ನೀವು ಏನು ಅನ್ನೋದನ್ನು ಪರಿಚಯ ಮಾಡಿಸುತ್ತೆ. ಇಡೀ ಜಗತ್ತಿನಾದ್ಯಂತ ನೀವು ಯಾರನ್ನು ಬೇಕಾದ್ರೂ ನೋಡ್ಬೋದು. ಮನುಷ್ಯನ ಗುರುತಿಸೋದು ಆತನ ವೃತ್ತಿಯಿಂದ. ಯಾವ ವೃತ್ತಿ ಮಾಡ್ತಾ ಇರ್ತಾನೆ ಆ ವೃತ್ತಿಯಿಂದ ಅವನು ಫೇಮಸ್ ಆಗ್ತಾನೆ, ಅವನು ಶ್ರೀಮಂತನಾಗ್ತಾನೆ, ಅವನು ರೆಕಾರ್ಡ್ ಕೂಡ ಮಾಡ್ತಾನೆ. ವರ್ಲ್ಡ್ ರೆಕಾರ್ಡ್, ಗಿನ್ನಿಸ್ ರೆಕಾರ್ಡ್, ಸುಪ್ರಸಿದ್ಧಿ, ಪ್ರಖ್ಯಾತಿಯನ್ನು ಹೊಂದುತ್ತಾನೆ, ಸೆಲೆಬ್ರಿಟಿ ಆಗ್ತಾನೆ ಅವನು ಮಾಡೋ ಕೆಲಸದಿಂದ. ಆದ್ದರಿಂದ ಕೆಲಸವನ್ನು ಪ್ರೀತಿಸಿ, ಕೆಲಸದ ಮೇಲೆ ಶ್ರದ್ಧೆ, ಭಕ್ತಿ ನಿಮಗೆ ಹೇರಳವಾಗಿರಬೇಕು. ಯಾರಿಗೋ ಹೇಳಿ ಮಾಡೋವಂಥದ್ರಲ್ಲಿ ಏನೂ ಉಪಯೋಗ ಇಲ್ಲ. ಕೆಲಸ ಮಾಡಿ ನೀವು ತೋರಿಸಿ. ಕೆಲಸವೇ ನಿಮ್ಮನ್ನು ಮೇಲೆತ್ತುತ್ತೆ, ಕೆಲಸವೇ ಉತ್ತರ ಕೊಟ್ಬಿಡುತ್ತೆ. ಯಾರ್ಯಾರು ನಿಮ್ಮನ್ನು ಹೀಯಾಳಿಸಿದ್ರು, ಯಾರ್ಯಾರು ನಿಮ್ಮನ್ನು ಅವಮಾನಿಸಿದ್ರು, ಯಾರ್ಯಾರು ನಿಮಗೆ ಏನೇನು ಅಣಕ ಮಾಡಿದ್ರು ಅದೆಲ್ಲ ಕೆಲಸನೇ ಉತ್ತರ ಕೊಡ್ತಾ ಇದೆ. ನೀವು ಉತ್ತರ ಕೊಡೋ ಅವಶ್ಯಕತೆನೇ ಇಲ್ಲ. ಆದ್ದರಿಂದ ಕೆಲಸ ಮಾಡಿ. ಓಕೆ ಸ್ನೇಹಿತರೆ, ಅಂತಿಮದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ. ಪ್ರತಿಯೊಬ್ಬ ಮನುಷ್ಯ ಕೆಲಸ 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 ಕೆಲಸ, ಬರೀ ಕೆಲಸದ ಮೇಲೆ ಫೋಕಸ್ ಕೊಡಿ. ಕೆಲಸ ಮಾಡಿ ಕೆಲಸ ಮಾಡಿ ಕೆಲಸ ಹೇರಳವಾಗಿ ಮಾಡಿ. ಪರವಾಗಿಲ್ಲ, ಕೆಲಸ ನೀವು ಅದು ಎಕ್ಸ್ಟ್ರಾ ಬೇಕಾದ್ರೆ ಯಾರಾದರೂ ಬಂದು ಫ್ರೀಯಾಗಿ ತೊಗೊಂಡೋಗ್ಲಿ, ತೊಂದರೆ ಇಲ್ಲ. ಆದರೆ ಕೆಲಸ ಮಾಡೋದು ನಿಲ್ಲಿಸ್ಬೇಡಿ. ಸುಮ್ಮನೆ ಕುಂತ್ಕೊಳ್ಳೋ ಬದಲು ಕೆಲಸನಾದರೂ ಮಾಡಿದ್ರೆ ಒಂದಷ್ಟು ಜನಕ್ಕೆ ಉಪಯೋಗ ಆಗುತ್ತೆ. ಆದ್ದರಿಂದ ಕೆಲಸದ ಮೇಲೆ ಗಮನ ಕೊಡಿ, ಕೆಲಸದ ಮೇಲೆ ಗಮನ ಕೊಡಿ. ಕೆಲಸ, ದುಡಿಮೆ, ಸಂಪಾದನೆ, ಇದು ಮೂರು ಕೂಡ ಅತ್ಯದ್ಭುತವಾದ ಬ್ರಹ್ಮ ರಹಸ್ಯ. ಬ್ರಹ್ಮ, ವಿಷ್ಣು, ಮಹೇಶ್ವರರಿದ್ದಂಗೆ. ಇದ್ರ ಕಡೆ ನೀವು ಗಮನ ಕೊಡಿ. ಡೆಫಿನೆಟ್ಲಿ ನೀವು ಉದ್ಧಾರ ಆಗೇ ಆಗ್ತೀರಾ. ಇನ್ನೂ ಹೇರಳವಾಗಿ ನಾನು ಅಭಿವೃದ್ಧಿ ಆಗಬೇಕು, ಸಮೃದ್ಧಿಯನ್ನು ಹೊಂದಬೇಕು ಅಂದರೆ ನೇರವಾಗಿ ಬಂದು ಭೇಟಿ ಮಾಡಿ. ಯಾರಿಗೆ ಯಾವುದೇ ರೀತಿ ಸಮಸ್ಯೆಗಳಿರಲಿ, ತೊಂದರೆಗಳಿರಲಿ, ಕಷ್ಟಗಳಿರಲಿ, ಕುಂದುಕೊರತೆಗಳು, ಅಡೆತಡೆಗಳಿರಲಿ, ಅನಾರೋಗ್ಯ ದೈಹಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಸೂಕ್ಷ್ಮವಾಗಿರಲಿ, ಸ್ಥೂಲವಾಗಿರಲಿ, ಎಲ್ಲ ರೀತಿ ಸಮಸ್ಯೆಗಳಿಗೆ ನಮ್ಮ ಆಧ್ಯಾತ್ಮಿಕ ಕೇಂದ್ರದಲ್ಲಿ ಪರಿಹಾರ ಸಿಗುತ್ತೆ. ನೇರವಾಗಿ ಬಂದು ಭೇಟಿ ಮಾಡಿ. ಪರಿಹಾರದ ಜೊತೆಗೆ ನಿಮಗೆ ನಿರಂತರವಾದ ಬೆಂಬಲ ಮತ್ತು ಮಾರ್ಗದರ್ಶನವು ಇಲ್ಲಿ ಸಿಗುತ್ತೆ. ನಿಮ್ಮ ಯಶಸ್ಸು, ಕೀರ್ತಿ, ಗುರಿ ಸಾಧನೆಗೆ ಹಂತ ಹಂತವಾಗಿ ಏನೇನು ನಿಮಗೆ ಮಾರ್ಗದರ್ಶನ ಬೇಕು ಅದೆಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ತಪ್ಪದೇ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜು ಕೂಡ ಕಳಿಸಬಹುದು. ಈ ವಿಡಿಯೋವನ್ನು ನಿಮ್ಮೆಲ್ಲ ಸ್ನೇಹಿತರಿಗೆ, ಆತ್ಮೀಯರಿಗೆ ತಪ್ಪದೇ ಹಂಚಿ. ಜ್ಞಾನ ಹಂಚೋದರಿಂದ ಬೆಳೆಯುತ್ತೆ. ಅತ್ಯದ್ಭುತವಾದ ಸತ್ವಭರಿತ ವಿಚಾರಗಳನ್ನು ದಿನನಿತ್ಯ ಸಂಜೆ 7 ಗಂಟೆಗೆ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಎಲ್ಲದರಲ್ಲೂ ಕೂಡ ನೀವು ನೋಡಬಹುದು. ಎಲ್ರಿಗೂ ಒಳ್ಳೆಯದಾಗಲಿ. ನಾಳೆ ಮತ್ತೆ ಭೇಟಿಯಾಗೋಣ ಮತ್ತಷ್ಟು ಸತ್ವಭರಿತ ವಿಚಾರಗಳೊಂದಿಗೆ. ಎಲ್ಲರೊಳಗಡಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು. ಸರ್ವೇ ಜನೋ ಸುಖಿನೋ ಭವಂತು. ಶುಭರಾತ್ರಿ.